ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ವಿಶೇಷ ಏನಪ್ಪ ಅಂದರೆ ನಾವು ಅಮ್ಮ ಗಿಡಗಳಿಗೆಲ್ಲ ನೀರು ಹಾಕಿ ಹೊಸ ಗಿಡಗಳೆಲ್ಲ ನೆಡ್ತಾ ಇದ್ದಾರೆ ಗೈಸ್. ಅದೇ ಇವತ್ತಿನ ವಿಶೇಷ. ಸೊ ನಮ್ಮ ಅಕ್ಕನ ಮಕ್ಳು ಬರೀ ಎಕ್ಸ್ಟ್ರಾ ಕೆಲಸಗಳು ಮಾಡ್ತಾ ಇದ್ದಾರೆ, ಹೇಳೋಕ್ಕಾಗಲ್ಲ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಗೈಸ್. ಮುಂದೆ ಗೊತ್ತಾಗುತ್ತೆ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ಅಂತ. ನಮ್ಮ ಹೇಳಿ ಬೇರೆ ಕೆಲಸ ಮಾಡಿಸ್ತಾ ಇದ್ದಾರೆ. ನನ್ನ ಮಗಳು ಕೂಡ ತುಂಬ ಕೆಲಸ ಮಾಡ್ತಾ ಇದ್ದಾಳೆ. ಇನ್ನೆಲ್ಲ ಅದಕ್ಕಿದ್ರೆ ಬುಡ್ಕು ಬುಡ್ಕು ಹಂಗೆ ಜಾಣ. ಇವಾಗ ನೋಡಿ ಆಗಿದ್ದಕ್ಕೆ ಆಗಿದ್ದಕ್ಕೆ ಹೋಗ್ಬೇಕು ದೊಡ್ಡ ಗಿಡಕ್ಕೆ ತಂಬರ್ತೀನಿ. ನಿಮಗೆ ಕೆಲಸ ಮಾಡಿಸಿ ಮಾಡಿಸಿ ಸುಸ್ತಾವ್ರೆ, ಆಮೇಲೆ ನೀವೇ ಹೋಗಿ ಎಲ್ಲ ಒಂದ್ ಕಡೆ ಕೂತ್ಕೊತೀರಾ. ಅದು ನಮ್ಮ ವರ್ಷ. ಬರ್ರಿ, ಹಳ್ಳಿ ಸಿಟಿ ಪೇಟೆ ಪೇಟೆ ಹುಡುಗರು ಹಳ್ಳಿ ಲೈಫು. ಬರ್ರಿ, ಹೆಂಗದ ಕತೆ? ಬರ್ರಿ 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 ಬರ್ರಿ. ಅದ್ರ ಬಿಡ್ಕೊಯ್ಯ. ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳು ಸುಮ್ಮನೆ ಇರ್ರಿ ಅಂದ್ರೂ ಇರ್ತಾ ಇಲ್ಲ. ಆವಾಗಿಂದ ನೀರು ತಂದು ಉಯ್ತಾ ಇದ್ದಾರೆ. ಒನ್ ಟೈಮ್ ಅವ್ರಿಗೆ ಸುಸ್ತಾದ್ಮೇಲೆ ಸುಮ್ಮನೆ ಆಗ್ತಾರೆ. ಚಿಕ್ಕ ಬಿಡ ಆಯ್ತು ಇನ್ನೊಂದು. ಈ ನನ್ನ ಮಗಳಂತೂ ಸುಮ್ಮನೆ ಇರ್ತಾ ಇಲ್ಲ ಗೈಸ್. ಹಂಗೆ ಜಾಣ ಹಂಗೆ ಜಾಣ ಅಂತಂಬರ್ ನಾವು ಇರೋದಕ್ಕೆ. ಅಜ್ಜಿಗೆ ಕಿಂಚ ಕೊಟ್ಟೆ ಡಿಂಪು ಬಾಯ್ಲಿ. ಅಲ್ಲ ನೋಡವಲ್ ಗಿಡ ಹೆಂಗ್ ಮನೆ ಕೌಡು ಎಲ್ಲನು ಮಾಲೀಕ ಏನದು? ಯಾಕೆ ಕಳ್ತಾ ಇದೆಯಾ ಇವಾಗ? ಏನಕ್ಕೆ ಕಳ್ತಾ ಇದೆಯಾ? ಏನು ಮಾಡ್ತೀಯಾ? ಹೋಗ ಅಜ್ಜಿ ಪಕ್ಕ ನಿಂತ್ಕೋ. ಹೋಗ್ ಅಜ್ಜಿ ಪಕ್ಕ ನಿಂತ್ಕೊಂಡೋಗ, ಅಜ್ಜಿಗೆ ಹೆಲ್ಪ್ ಮಾಡೋ. ಸುಳಿದೆ ಏನೋ ಸುಮ್ಮನೆ ಆಯ್ತು. ಏನ್ ಬೇಕು ನಿನಗೆ? ಆಯ್ತು ಸುಮ್ಮನೆ ಗಿಡ ಉಣ್ಬಿಟ್ಟೆ. ಆಯ್ತು ಒಂದು 5 ನಿಮಿಷ ಬರ್ಬೇಡ ಬರ್ಬೇಡ. ನೀನು ಉಣ್ತೀಯಾ? ಬಾ ಉಣ್. ಅದೇ ಉಣ್ಣು ಹೆಂಗೆ ಉಣ್ತ ಉಣ್ಣಲ್ಲಿ ನೋಡೋಣ. ಯಾವ್ದು ಉಣ್ಬೇಕು, ಎಲ್ಲಿ ಉಣ್ಬೇಕು? ಗಿಡ ತುಳಿದ್ರೆ ಹೊಡೆದಾಕ್ಬಿಡ್ತೀನಿ. ನನ್ನ ಮಗಳು ಇದೇನೋ ಆಟ ಸಾಮಾನು ಆಟ ಆಡೋದು ಅನ್ಕೊಂಬಿಟ್ಟವಳ. ಅದು ಏನಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು? ಮಾಡೋದೇ ಅಲ್ಲಿ ಮಾಡಿದ್ಯಲ್ಲ ನೀನು. ಅಲ್ಲಿ ಇಲ್ಲಿ ಇಲ್ಲಿ ನೀನು ಮಾಡಿದ್ಯಲ್ಲ ಉಣು. ಇಲ್ಲಿ ನೋಡಿ, ಇಲ್ವಾ ಉದ್ದಕ್ಕಿಲ್ಲ ಏಕ ಇಲ್ಲಿ ಏನಿಲ್ವಾ ಇಲ್ಲಿ? ಹಾಂ ಇದ್ರಲ್ಲಿ 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 ಇದು ಕಣ. ಹ್ಞೂ ಅಲ್ಲೇ ಅಲ್ಲೇ ಅಲ್ಲಿ ಅಲ್ಲೇ 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 ಇರ್ತೀನಿ. ಅದು ಹಂಗೆ ಹಾಕ್ಬೇಕು ಸುಮ್ಮನೆ. ಹಂಗೆ ಮಣ್ಣಿದೆ ಅದರಲ್ಲಿ. ಅಲ್ಲಿಗ ಹಂಗೆ ತೆಗ್ದುಬಿಟ್ಟು ಹಾಕ್ತೀನಿ ಸುಮ್ಮನೆ. ನಮಗೆ ನೀನು ಮುಚ್ತಾ ಗಿಡ ಮುಂಚೆ ಗಿಡ ಉಳಿದ್ಯಾ? ಅವಳು ಅಲ್ಲ ನೀನು ಓಡ್ತಿರ್ತ ಸೊಸೆ ಇಸ್ಕೊಬಿಟ್ಟು ಬಿಡಿ. ತಿಮ್ಮಿ ತರ ಬಿಡಿ. ಒಂದು ಅಳ್ಳಿಡ್ಕೊ. ಚೆನ್ನಾಗಿರೋ ಜಾಗದಲ್ಲಿ ಯಾಕೆ ಮನೆ ಹಾಳು ಮಾಡ್ತಾ ಇದೀಯಾ? ಏನ್ ಹಾಕಕ್ಕೆ? ನಮ್ಮ ಅಮ್ಮಗಂತ ಸಖತ್ ಕೊಟ್ಲೆ ಕೊಡ್ತಾವ್ರಪ್ಪ. ಆಗ್ತಾ ಇಲ್ಲ. ಏನ್ ಗಿಡ ಅದು? ಅಲ್ಲೆಲ್ಲ ಹಾಕಿದಲ್ಲ ಸರಿ. ಅದ್ರ ಹೆಸರೇನು? ಸದ್ಯಕ್ಕೆ ಅಷ್ಟಾದ್ರೂ ಗೊತ್ತದಲ್ಲ. ಅತ್ತೆ ನಂಗೆ ಬರ್ತದ ಅದು. ಅತ್ತೆ ಅಲ್ಲಿ ಗುಂತ ಕುತ್ಕೋ. ಗಿಡ ತುಳಿಬೇಡ. ಅತ್ತೆ ಅತ್ತೆ ಅಲ್ಲಿ ಇದು ಎಷ್ಟು ಪಾತಿ ಮಾಡ್ಕೊಂಡಿದ್ಯಮ್ಮ? ಎಷ್ಟು ಗಿಡಗಳವ? ಇಲ್ಲ ಅಲ್ಲೊಂದು 60-50 ಜಾಸ್ತಿನೇ ಇದೆ. ಸದ್ಯಕ್ಕೆ ಇದೆಲ್ಲ ಉಣ್ಬಿಟ್ಟು ಇನ್ನೂ ಬೇಕಾದ್ರೆ ಪ್ಲೇಸು ಇದು ಮಾಡ್ಕೋತೀನಿ. ಇನ್ನೂ ಜಾಗ ಮಾಡ್ಕೋತೀನಿ. ಇವಾಗ ನೀರಿಲ್ವಲ್ಲ, ಮಳೆ ಇಲ್ವಲ್ಲ ಅಂದರೆ ನೀರು ಹಾಕ್ಕೊಂಡೆ ಮ್ಯಾನೇಜ್ ಮಾಡಬೇಕಾ? ಇನ್ನೇನು ಮಾಡೋದು? ಟ್ಯಾಂಕಿ ನೀರೇ ಗತಿ ಅಂತೀಯಾ? ಪಾಪ ಅವ್ರೇನೋ ಕೊಟ್ಟಿದ್ದಾರೆ ಈ ಟೈಮಲ್ಲಿ. ಕೊತ್ತಿರೋದನ್ನ ನೀಟಾಗಿ ಉಣ್ಬೇಕಲ್ಲ. ಓ ಈ ಕಡೆ ನಮ್ಮ ಅಕ್ಕನ ಮಗಳು ಕೂಡ ಆಗ್ತಾ ಇದ್ದಾಳೆ. ವಾವ್, ಜಾಸ್ತಿ ಕೊಡ್ಬೇಕು. ಎಲ್ದೆ ಫುಲ್ಲು ಹಿಂಗೆ ನೋಡು ನೋಡು. ನಾನೇನು ಕೊಟ್ಟಿದ್ದೀನಿ? ಈ ಕಡೆ ಬಾ. ಈಗ ನಾವು ನೀರು ಆಮೇಲೆ ನಾನು ಹಾಕ್ತೀನಿ. ನೀನು ಉಣ್ಣು ಸುಮ್ಮನೆ.
ನಮ್ಮ ಅಮ್ಮಂಗೆ ಎಲ್ಲಿ ಸ್ವಲ್ಪ ಕೂಡ ಜಾಗ ಇತ್ತು ಕಾಣಿಸಿದ್ರೆ ಅಂದರೆ ಅಲ್ಲಿ ಏನಾದರೂ ಒಂದು ಗಿಡ ಹಾಕಬೇಕು ಅಂತ ನೋಡ್ತಿರ್ತಾರೆ. ಓ ನನ್ನ ಮಗಳು ಕತೆನ ಇಲ್ಲಿ ನುಗ್ಗೆ ಕಟ್ಟಿಕಿತ್ತು ಬಾಯಿ ಕತ್ತವಳೆ ಬಲ ತೀಟೆ ಕಣವ ನೋಡ್ದ. ಏಯ್ ಶ್ಯ ಒಂದು 3 ಪಾತಿ ಮಾಡಿದ್ಯಾ? 3 ಮಾಡಿದ್ದೀನಿ. ಆ ಸದ್ಯಕ್ಕೆ ಇಲ್ಲ ನನ್ನ ಮಗಳು ಗುದ್ಲಿ ತಗೊಂಡು ಫಸ್ಟ್ ಟೈಮು ಮಣ್ಣಾಗಿತ್ತವಳೆ. ರೈತರು ವಾವ್ ಮಾಡೋಣ ಅನ್ನಕ್ಕೆ ನಮ್ಗೆ ಜಾಗನೇ ಇಲ್ವಲ್ಲ ಜಾಸ್ತಿ. ನಮ್ಮ ಅಮ್ಮಂಗೆ ಗಿಡ ನೆಡೋದು ಈ ಗಿಡ ಬೆಳೆಸೋದು ಅಂದರೆ ತುಂಬ ಇಷ್ಟ. ಆದರೆ ನಮ್ಮ ಅದೃಷ್ಟಕ್ಕೆ ಜಾಗನೇ ಇಲ್ಲ. ಆದರೆ ಇರೋ ಸ್ವಲ್ಪ ಜಾಗದಲ್ಲೇ ಅಷ್ಟೋ ಇಷ್ಟೋ ಗಿಡಗಳು ಬೆಳೆಸ್ಬೇಕು ಅನ್ನೋದೇ ಅವ್ರ ಆಸೆ. ಏನಾದರೂ ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಫ್ರೀ ಇದ್ರೆ ಅಂತೂ ಅದರಲ್ಲಿ ಇರೋ ಕಸ ಕ್ಲೀನ್ ಮಾಡೋದು ಕಳೆ ಕ್ಲೀನ್ ಮಾಡೋದು ಇದೇ ಆಗೋಯ್ತು. ಮಕ್ಕಳು ಬಂದರು ಅಂದ್ರೂ ಅಷ್ಟು ಏನಿರಲ್ಲ ಅವ್ರಿಗೆ. ಆ ಟೈಮ್ ಕೊಡಬೇಕು ಅವ್ರಿಗೆ ಅನ್ನೋದಿರಲ್ಲ. ಗಿಡಕ್ಕೆ ಅವ್ರಿಗೆ ಯಾವಾಗಲೂ ಟೈಮ್ ಕೊಡೋದು. ಆ ಮಕ್ಳನ್ನ ಮಕ್ಳು ನಿಮ್ಮನ್ನು ನೋಡ್ತಾ ಇದ್ದೀನಿ ನಾನು. ನಮ್ಮೊಂದು ಹೊಸ ಗಾದೆ. ಆ ಗಿಡಗಳನ್ನ ಮಕ್ಳ ಥರ ಸಾಕ್ಬಿಟ್ಟವ್ರೆ ನಮ್ಮಮ್ಮ. ನನಗೆ ಡ್ಯೂಟಿಗೆ ಹೋಗ್ಲಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಇದೆಲ್ಲ ಇನ್ನೂ ಚೆನ್ನಾಗಿ ಏನೇನೋ ಮಾಡ್ತಿದ್ದೆ. ಇಲ್ಲೂ ಮಾಡೋಕ್ಕಾಗಲ್ವಲ್ಲ. ಇದೊಂದು ಎಲ್ಲಲ್ಲ ನೋಡಿ ಹಿಂಗೆ ಇಟ್ಟಿದ್ದಾರೆ. ನೆಕ್ಸ್ಟ್ ನಾವು ಇನ್ನೊಂದೆರಡು ತಿಂಗಳು ಬಿಟ್ಕೊಂಡು ಬರೋಷ್ಟರಲ್ಲಿ ಯಾವ ಮಟ್ಟಕ್ಕೆ ಬಂದಿರುತ್ತೆ ಗಿಡಗಳು ನೋಡಬೇಕು. ಚೆಂಡು ಹೂವು ಇಲ್ಲಂತೂ ನಮ್ಮ ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೆ 3 ಅಸಿಸ್ಟೆಂಟ್ಗಳು. ನಮ್ಮ ಅಕ್ಕನ ಮಗಳು ಭವಾಗ್ನ, ಬಹಲಿಕಾ, ನನ್ನ ಮಗಳು ಡಿಂಪು. ಡಿಂಪು ಇಲ್ಲಿ ನೋಡಿಲಿ ಅಜ್ಜಿಗೆ ಹೆಲ್ಪ್ ಮಾಡ್ತಿದ್ಯಾ? ಏನು ಹೆಲ್ಪ್ ಮಾಡ್ತಿದ್ಯಾ? ಹಿಂಗೆ ಮಾಡ್ತಿದ್ದೀನಿ ಅಂದರೆ ಗಿಡ ಗಿಡ ನೆಡಬೇಕು, ಮೊಗ್ಗಿರೋದೇ ಕಿತ್ಕೊಟ್ಟಿದ್ದಾರಲ್ವಾ? ಅಯ್ಯೋ ಅದೇನು ಬರುತ್ತೋ ಹೇಳೋದಿದ್ರೆ ಸರಿ. ಇಲ್ಲ ಬರುತ್ತೆ ಅನ್ಸುತ್ತೆ. ಅದು ಫುಲ್ ದೊಡ್ಡಾಗ್ಬಿಟ್ಟವಲ್ಲ ಆಗಲೇ. ಇನ್ನೂ ಒಂದು ಲೈನ್ ಹಾಕಿ ಇನ್ನೂ 2-3 ಲೈನ್ ಆಗುತ್ತೆ. ಓ ಹಾಂ ನಮ್ಮ ಅಕ್ಕನ ಮಗ ನನ್ನ ಮಗಳು ಇಬ್ಬರು ಸೇರಿಕೊಂಡು ದೊಡ್ಡ ದೊಡ್ಡ ಕೆಲಸನೇ ಮಾಡ್ತಾವ್ರಪ್ಪ. ನಮ್ಮಮ್ಮ ಏನು ಕಷ್ಟನೇ ಪಡೋಂಗಿಲ್ಲ ಇಲ್ಲಿ. ಓ ಗದ್ದೆ ಕೆಲಸ ಚೆನ್ನಾಗಿ ಮಾಡ್ತಾವ್ರೆ ನೋಡಿ ಫ್ರೆಂಡ್ಸ್. ನಾನು ಹೇಳಿದ್ನಲ್ಲ ನಮ್ಮ ಮನೆ ಹತ್ರ ಇರೋ ಮಣ್ಣು ಕೆಂಪು ಮಣ್ಣೆಲ್ಲ ಬಂಡೆ ಮಣ್ಣು ಅಂತ. ಸೊ ಅದೇ ಮಣ್ಣಲ್ಲೇ ನೆಡ್ತಾ ಇದ್ದಾರೆ ನಮ್ಮಮ್ಮ ಗಿಡಗಳನ್ನ. ಸೊ ಇದೇ ಮಣ್ಣಲ್ಲಿ ಎಷ್ಟಾಗುತ್ತೋ ಅಷ್ಟು ಬೆಳೆಸ್ತಾ ಇದ್ದಾರೆ. ಅದೇನು ಆವಾಗಿಂದ ಅವ್ರಿಗೆ ಸ್ವಲ್ಪ ಗಿಡಗಳು ಅಂದರೆ ಸ್ವಲ್ಪ ಅದ್ರದ್ದು ಬಗ್ಗೆ ಹುಚ್ಚೇನೇ ಇರ್ಬೋದು. ಅದೇ ಮಣ್ಣ ನೋಡ್ಬೋದು. ಇಲ್ಲಿ ಕರಿಬೇವು ಇದೆ, ದಾಸವಾಳ ಮತ್ತು ಪಪ್ಪಾಯಿ ಗಿಡ, ಆಮೇಲೆ ಬಾಳೆಹಣ್ಣು ಗಿಡದಲ್ಲಿ ಅದೊಂದು ಬಾಳೆಗೊನೆ ಬಿಟ್ಟಿದೆ. ಬಟ್ ಈ ಕಡೆಯಿಂದ ಕಾಣಿಸಲ್ಲ. ನಾನು ನಿಮಗೆ ಓದ್ ವಿಡಿಯೋದಲ್ಲಿ ತೋರಿಸಿದೆ ಒಂದು ಅದರಲ್ಲಿ. ಬಟ್ ಪೂರ್ತಿ ತೋರ್ಸೋಕ್ಕಾಗಿರಲಿಲ್ಲ. ಬಟ್ ಆದಷ್ಟು ಇಲ್ಲೊಂದು ಸಣ್ಣದು ಕನಕಾಂಬರ ಗಿಡ ಇದೆ. ಇಲ್ಲೊಂದು ಈಗ ನುಗ್ಗೆ ಮರ ಹಾಕಿದ್ದಾರೆ, ನುಗ್ಗೆ ಗಿಡ ಹಾಕಿದ್ದಾರೆ, ಅದು ಮರ ಆಗಬೇಕು. ಇಲ್ಲೊಂದು ದಾಸವಾಳ ಗಿಡ, ಅದೇ ಗ್ಯಾಪಲ್ಲಿ ಒಂದು ಮಾವಿನ ಮರ, ಇಲ್ಲಿ ಕಾಕಡ ಗಿಡ. ಸೊ ಆದಷ್ಟು ಗಿಡಗಳನ್ನ ಇದೊಂಥರ ಮಣ್ಣು ಥರನೇ ಇಲ್ಲ, ಇದು ಬಂಡೆ ಫುಲ್ಲು ಕಲ್ಲು. ಇದರಲ್ಲೇನೋ ಅಷ್ಟೋ ಇಷ್ಟೋ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಇವ್ರು ಸ್ವಲ್ಪ ಸುಮ್ಮನೆ ಇರಲ್ಲ. ನಮ್ಮ ಅಮ್ಮನ ಮನೆಗೆ ಬಂದ್ರಂತೂ ಅಲ್ಲೋಡು ಚಪ್ಪಲಿ ಕಾಲ ನೋಡೋದಿ ನೀನು. ನಾವು ಇವನು ನೋಡ್ರಿ. ಓ ಏನು ಮಾಡ್ತಿದ್ಯಾ ಚಿನಿ ನೀನು? ಏನು ಮಾಡ್ತಿದ್ಯಾ? ಓಹೋ ಮಣ್ಣು ತೋಡ್ತಾವನಂತೆ. ಏನು ಮಾಡೋಕ್ಕೆ? ಈ ಬಿಸಿಲು ಬೇರೆ, ಅರ್ಧ ಗಿಡಗಳೆಲ್ಲ ಒಣಗೇ ಹೋದು. ನಾವು ಸ್ವಲ್ಪ ಒಣಗೋಗಿದ್ದೀವಿ. ಪಾಪ ಯಾವಾಗಲೂ ರೈತರು ಇದೇ ಥರ ಬಿಸಿಲಲ್ಲಿ ಕಷ್ಟಪಡ್ತಾರೆ. ಅವ್ರು ಕಷ್ಟಪಟ್ಟರೆ ನಾವು ಊಟ ಮಾಡೋಕ್ಕಾಗೋದು. ರೈತರಿಗೆ ಅದೊಂದು ಧನ್ಯವಾದ ಹೇಳಬೇಕು. ಅವರು ಕಷ್ಟಪಡೋದ್ರಿಂದಲೇ ನಾವು ಎಲ್ಲ ಊಟ ಮಾಡೋದು ಅಂತ ಹೇಳ್ಬೋದು. ನಾವು ಒಂದು ದಿವಸಕ್ಕೇ ಕಷ್ಟ ಅಂದ್ಬಿಡ್ತೀವಿ. ಅವರು ಯಾವಾಗಲೂ ಕಷ್ಟಪಡ್ತಾ ಇರ್ತಾರೆ. ಸ್ವಲ್ಪ ಅವ್ರಿಗೆ ರೈತರಿಗೆ ಮಳೆ ಇಲ್ಲ ಅಂದರೆ ಸ್ವಲ್ಪ ಅವ್ರಿಗೂ ಕಷ್ಟ ಆಗುತ್ತೆ ಇಂಥ ಟೈಮ್ಗಳಲ್ಲಿ. ಅಲ್ಲ ನಮ್ಮ ಅಮ್ಮನ ಪಾಡಿಗೆ ಸುಮ್ಮನೆ ಕೆಲಸ ಮಾಡೋಕ್ಕೂ ಬಿಡ್ತಲ್ಲ ಇವರು. ನಮ್ಮ ಅಕ್ಕನ ಮಗಳೇನೋ ಗಿಡಗಳನ್ನ ನೆಟ್ಟಿರೋ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋ ಥರ ಕೆಲಸ ಮಾಡಿರೋ ಥರ ಬಂದು ಮಾಡ್ತಾ ಇದ್ದಾಳೆ. ಚಿನಿ ಮುಖ ತೋರಿಸು. ಎಷ್ಟು ಗಿಡ ನೆಟ್ಟಿದ್ಯಾ ಬಂಗಾರಿ ನೀನು? ಹಾಂ ಡಿಂಪು, ನೀನು ಯಾವ ಗಿಡ ನೆಡ್ತಾ ಇದೆಯಾ? ಅದು ಅಂದರೆ ಇದು ಹೆಸ್ರೇನು? ನಾನು ಹೇಳಿದೆ ಫ್ರೆಂಡ್ಸ್ ನಿಮಗೆ ಒಂದು ಹಿಂದಿನ ಬ್ಲಾಗ್ನಲ್ಲಿ ನಮ್ಮ ಮನೆ ಮುಂದೆ ಕೆರೆ ಕಾಣಿಸುತ್ತೆ ಅಂತ. ಇಲ್ಲಿಂದ ಫುಲ್ಲು ದೊಡ್ಡ ನೀರೆಲ್ಲ ತುಂಬ ಹರಿತಾ ಇತ್ತು. ಈ ಸತ ಮಳೆ ಇಲ್ದಿರೋದಕ್ಕೆ
ಕೆರೆ ಈ ಥರ ಬತ್ತೋಗಿದೆ, ಏನೂ ಮಾಡೋಕ್ಕಾಗಲ್ಲ. ನನ್ನ ಅಕ್ಕನ ಮಗ ಗುದ್ಲಿ ಎತ್ಕೊಂಡು ದೊಡ್ಡದಾಗಿ ಏನೋ ಅಯ್ಯೋ ಗಿಡ ನೆಟ್ಟಿರೋ ಹತ್ರನೇ ಹಾಳು ಮಾಡಕ್ಕೆ ಹೋಗ್ತಾವನೆ ಅಮ್ಮ. ನಮ್ಮ ಅಮ್ಮನಿಗೆ ಬಿ ಪಿ ಶುಗರ್ ಇಲ್ಲ ಇವರಿಂದಾನೇ ಬಂದ್ಬಿಡುತ್ತೆ. ಬಾಯ್ ಕಡೆ ನೀ ಸುಮ್ಮನೆ ಇದ್ಬಿಟ್ರಿ, ನಾನು ಇಲ್ಲಿ ಮಣ್ಣಿದೆ ಅಂತ ಮಾಡ್ಕೊತೀನಿ. ಬಾಯ್ ಕಡೆ ಇಲ್ಲಿ ಮಣ್ಣಿದೆ, ಇಲ್ಲಿ ಗುಡ್ಡದ ಮೇಲೆ ಹಾಕ್ತೀನಿ. ಹಂಗೆಲ್ಲ ಎರಡೆರಡು ಬೇಕು ಕಿತ್ತಿ. ಬಾಯ್ ಕಡೆಗೆ ತುಳಿದಾಡ್ಬಿಡ್ರಿ, ಬರ್ರಿ ಈ ಕಡೆಗೆ ನಡಿ, ರೋಡ್ಗೆ ನಡಿ ಅಂದೆ. ನೀನ್ ಮಾಡಕ್ಕಾಗಲ್ಲ, ಮಾಡೋ ಟೈಮ್ ಬಂದು ನಾನು ಮಾಡಿಸ್ತೀನಿ. ಚಿನ್ನಿ ಬೇಡ, ಹೋಗಲ್ಲ. ಆಗಲ್ಲ, ನೀನ್ ಕಾಲು ಮುಳಕ್ಕಾಗಿ ಕೈ ಮುಗಿಬೇಡ. ಅಯ್ಯೋ ಅಷ್ಟೇ ಬೇಡ, ಇಷ್ಟೇ ಬೇಡ, ಸುಮ್ಮನೆ ತಾಯಿ. ನಾ ಇವಾಗ ಕೊಡ್ತೀನಿ, ಸುಮ್ಮನೆ ಇವಾಗ ಕೂಲ್ಗೆ ಹೋಗಲ್ವಾ? ಅಯ್ಯೋ ನಾನು ಆಯ್ತು ಮಾಡಿ ಒಂದ್ಸರಿ, ಇರೋ ಸ್ವಲ್ಪ ಪಕ್ಕೊಂಬಿಡ್ತೀನಿ ಇಲ್ಲಿ ಗಂಟ. ನೀರು ಚಿನ್ನಿ ಬಿಡ ಬಸ್ಮನ, ನೀನೇ ಕಮ್ಮಿನಾ? ನಮ್ಮ ಅಮ್ಮನ ತುಂಬ ಗೋಳಿಕೋತವ್ರೆ, ಸುಮ್ಮನೆ ಇರ್ತಲ್ಲ ಈ ಮೊಮ್ಮಕ್ಕಳು. ನಮ್ಮನ್ನ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ, ಅವ್ರೇನೋ ಮಾಡತ್ತಾರ. ಈಗ ನನ್ನ ಮಗಳು ಬೇರೆ ಕಾಲು ಮುಗಿತೀನಿ ಅಜ್ಜಿ ಕೊಟ್ಬಿಡು ಅಂತ, ಈಗ ನಾವು ಅಮ್ಮಂಗೆ ಕೊಟ್ಬಿಟ್ಟವ್ರೆ, ಏನೇನು ಮಾಡ್ಕೋತಾರ. ಅಯ್ಯೋ ಇವಾಗ ಮಾಡಕ್ ಬಿಟ್ಟಿದ್ದೀನಿ, ಬಿಡ್ತೀನಿ ಮಾಡ್ಲಿ. ಎಲ್ಲಿ ಬಿಟ್ಟಿದ್ದೀನಿ ನೋಡಿ. ಇಲ್ಲ ನಮ್ಮ ಅಕ್ಕನ ಮಗಳು ಅವ್ಳು ನೆಟ್ಟಿರೋ ಗಿಡಗಳು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಏನು ತುಂಬ ಮಾಡ್ತಾವಳೆ. ಜಾಸ್ತಿ ಕೊಡ್ಬೇಕಣವ, ಫುಲ್ಲು ಮಣ್ಣು ಕೊಟ್ರೆ ಅದು ಬರೋದು. ನಮ್ಮಮ್ಮ 6 ವರ್ಷ ಇದ್ದಂಗೆ ಈ ಥರ ಎಲ್ಲ ಅವ್ರಿಗೆ ಹಳ್ಳಿ ಕಡೆ ಈ ಥರ ಕೆಲ್ಸಕ್ಕೆ ಹೋಗಿ ಅಭ್ಯಾಸ. 4 ಗಂಟೆಗೆ ಎದ್ದು ಹೋಗಿ ಕೆಲಸ ಎಲ್ಲ ಮಾಡ್ತಿದ್ರಂತೆ. ನಾವು 4 ಗಂಟೆಗೆ ಎದ್ದೊಳ್ತಿರ್ಲಿಲ್ಲ, ಆಗ ಓದಕ್ಕೆ ಮಾತ್ರ 4 ಗಂಟೆ ನಮ್ಮ ಅಮ್ಮನೇ ಎಬ್ಬರಿಸ್ತಾ ಇದ್ರು. ಅಯ್ಯೋ ಕೋಳಿ ಕೊಕ್ಕೋನಂಗಿರ್ಲಿ, ತಾತ ಎಬ್ಬತ್ಬಿಡೋದು ಎಲ್ಲ ಬೀಜಗಳು ಸಸಿ ಎಲ್ಲೆಲ್ಲಿ ತಿಂಚಿನಿ. ಅಷ್ಟೇ ಕಣಮ್ಮ, ಎಲ್ಲ ಎತ್ಕೊಂಡು ನೆಟ್ಬಿಟ್ರಲ್ಲ ಅಷ್ಟೇನೆ. ಇವು ಇಷ್ಟು ಶತ್ರಕ್ಕೆ ನೆಡ್ತಾರೆ ಚಿನಿ. ಇದು ಕಿತ್ಕೋ, ಅಲ್ಲಿ ಇಲ್ಲ ಕಿಲ್ಲಿ ಇಲ್ಲಿ. ಈಗ ಸುಮ್ಮನೆ ಇದ್ಬಿಡು. ಹಿಂಗಿರೋ ಸಸಿಗೆಲ್ಲ ಚೆನ್ನಾಗಿ ಮಣ್ಣಾಗ ಕುಡ್ಚಿನಿ, ಹಿಂಗೆ ನಟ್ಟು ನಿಲ್ಸಿ ಹಿಂಗೆ ಬಿದ್ದಿರೋಕಲ್ಲ. ಅಮ್ಮ ತುಳಿತಾ ಇಲ್ಲಮ್ಮ, ಅವರು ಕೆಲಸ ಮಾಡ್ತಾವ್ರೆ, ನಿನಗೆ ಹೆಲ್ಪ್ ಮಾಡ್ತಾವ್ರೆ. ನಮ್ಮ ಅಮ್ಮಂಗೆ ಅಷ್ಟು ದೂರ ಇದ್ರು ನೀರು ತೊಗೊಂಬರಕ್ಕೆ ಹೋಗಿದ್ದಾರೆ ಗಾಯ್ಸ್. ಅವರು ಗಿಡ ನೆಟ್ಬಿಟ್ಟು ನೀರು ಹಾಕೋಕ್ಕೆ ನೀರಿಲ್ಲ ಅಂತ ಅಷ್ಟು ದೂರ ಇದ್ರೂ ಅವ್ರಿಗೆ ಗಿಡದೇ ಚಿಂತೆ. ಒಂಚೂರು ಯಾಮಾರಿಲ್ಲ ನನ್ನ ಮಗಳು ನೋಡಿ, ಗಿಡ ಕಿತ್ಬಿಟ್ಟು ಬಾಯಿ ಹಾಕೊಳ್ಳೋಕ್ಕೆ ನೋಡ್ತಾವಳೆ. ಅಪ್ಪ ಒಂದು ಕ್ಷಣ ಯಾಮಾರಂಗಿಲ್ಲಪ್ಪ ಈ ಮಕ್ಳನ್ನ ಕಟ್ಕೊಂಡು. ಇಂಪು ಹಂಗೇರ್ ಮನೆ ಇದಕ್ಕೂ ಇದು ಬ್ರಹ್ಮ ಕಮಲ ಬಿಡ್ತದೆ. ತರೋ ನಿಮ್ಗೆ ಸರಿಯಾಗಿರೋ ಚಂಪ್ ಕೊಟ್ಟಿದ್ದೀನಲ್ವಾ, ಸೂಪರ್ ಆಗೈತಲ್ವಾ? ಕೆಲ್ಸಗಳು ಹೆಂಗವೆ ಹಳ್ಳಿ ಕೆಲಸ? ನನ್ನ ಹತ್ರಗಾನ ಇದ್ದಿದ್ರೆ 4 ಗಂಟೆಗೆ ಎಬ್ಬಿಸಿ ನಿಮ್ಗೆ ಮಾಡ್ತಿದ್ದೆ ಒಂದು ಕತೆನ. ತಪ್ಪಿ ಬೆಂಗಳೂರು ಸೇರ್ಕೊಬಿಟ್ಟಿದ್ದೀರ, ಏನು ಮಾಡೋದು? ಒಂದ್ ದಿವಸದಲ್ಲಿ ಎಲ್ಲ ಬದಲಾಗ್ಬಿಡುತ್ತೆ ನಮ್ಮ ನೀನು ಹೇಳಿದ್ರೆ. ಅಲ್ಲಿ ಅಜ್ಜಿ ಮನೆಗೆ ಹೋದ್ರೆ ಏನು ಕೆಲಸ ಮಾಡಿಸೋದು ಗೊತ್ತಾಗಬೇಕಲ್ಲ. ಹೋಗಲ್ಲಿ ಅಲ್ಲಿಗೆ ಹೋಗು, ಉಯ್ಯಲ್ಲಿ ಉಯ್ಯಲ್ಲಿ. ಓ ಗೈಸ್, ನನ್ನ ಮಗಳು ತುಂಬ ಕೆಲಸ ಮಾಡ್ತಾಳೆ ಗೈಸ್. ಒಂದು ಚೊಂಬಲ್ಲಿ ನೋಡಿದ್ರೆ ಎಷ್ಟು ಗಿಡಗಳಿಗೆ ನೀರು ಹಾಕಿ ಅಬ್ಬಬ್ಬಬ್ಬ ಹೇಳಕ್ಕಾಗ್ತಾಯಿಲ್ಲ ಅವ್ಳು ಮಾಡೋ ಕೆಲಸಗಳು. ನೀರಿಲ್ವ ಅಂತ ಯೋಚನೆ ಮಾಡ್ತಿದ್ದೆ, ಹಾಕೋದು ಸ್ವಲ್ಪ ಕಷ್ಟ ಆಯ್ತಂದ ಬಂದು ಹೆಂಗೋ ಸಿಕ್ಕಿದ್ರು. ಅಮ್ಮ ಇದಾಗಪ್ಪ ಒಂಚೂರು ಕೆಲಸ ಮಾಡ್ಕೊಂಡು ಅಲ್ಲಿ ಕರ್ಬೇವಿನ ಇಲ್ಲ ಸೋಗು ಯಾವ್ದು ಕರ್ಬೇವಿನ ಗಿಡ? ಗೊತ್ತಿರಬೇಕು ಯಾವ ಗಿಡ ಅಂತ. ಉಯ್ ಹಂಗೆ ಬಾ, ಇದು ಕುಯ್.
ನೀವು ಏನು ಮಾಡ್ತಾ ಇದೆಯಾ? ಗಿಡಕ್ಕೆ ನೀರ. ಗಿಡಕ್ಕೆ ನೀರು ಹಾಕ್ತಿದ್ಯಾ? ಅರ್ಧ ಕಡ್ಕೊ, ಡಿಂಪುಗೆ ಅರ್ಧ ಕೊಡ್ಬೇಕಿದ್ರಲ್ಲ, ಅರ್ಧ ಕಡ್ಕೊ. ಗಾಯ್ಸ್ ನೋಡಿ, ಬಾಳೆಹಣ್ಣು ಬೆಳೆದಿರೋ ಅಮ್ಮನ ಗಿಡದಲ್ಲಿ ಅಮ್ಮ ಅಕ್ಕನ ತಿನ್ನಿಸ್ತಾ ಇದ್ದಾಳೆ. ಇರೋದು ಇಷ್ಟು ಚಿಕ್ಕ ಪರವಾಗಿಲ್ಲ ತಾನೆ ಈಗ. ಅಮ್ಮ, ನೀರು ಇದಕ್ಕೊಂಚೂರಕ್ಕೆ ಬೇಡ ಬಿಡಮ್ಮ, ಇಕ್ಕೆ ಬೇಡ ಬಿಡಮ್ಮ. ಆಯ್ತಿನಿ. ಸಿಂಕಾಯಿ ತಗೋ. ಗಾಯ್ಸ್ ನಮ್ಮ ಇರೋ 2 ಹಣ್ಣಲ್ಲೇ ಎಲ್ಲರಿಗೂ ತಿನ್ನಿಸ್ಬಿಟ್ರು. ಇದೆ ಅಮ್ಮನ ಪ್ರೀತಿ ಅನ್ನೋದು ಒಂದು ಗಾದೆನೇ ಇದೆ. ಇದು ನೋಡ್ರೆ ನಂಗೆ ನೆನಪಾಗ್ತೈತೆ ಅದು. ಒಂದು ಕೋಳಿ 10 ಮರಿ ಇದ್ರೂ ಸಾಕುತ್ತೆ, 10 ಮರಿ ಒಂದು ಕೋಳಿನ ಸಾಕಲ್ಲ ಅಂತ ಆ ಗಾದೆ ಇವತ್ತು ನಿಜವಾಗ್ಲೂ ಪೂರ್ವ ಆಗೋಯ್ತು. 2 ಚಿಕ್ಕ ಚಿಕ್ಕ ಬಾಳೆಹಣ್ಣಲ್ಲೇ ನಮ್ಮಮ್ಮ ಎಲ್ಲರಿಗೂ ತಿನ್ನಿಸ್ಬಿಟ್ಟು ಅವರು ತಿಂದು ಟೇಸ್ಟ್ ಹೇಗಿದೆ ಅಂತ ತೋರಿಸ್ಬಿಟ್ರು. ಸೊ ಇದರಿಂದ ಗೊತ್ತಾಗುತ್ತೆ ತಾಯಿ ಯಾವತ್ತಿದ್ರು ಪ್ರೀತಿನ ಯಾವತ್ತೂ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ನಾವು ತಾಯಿ ಆದ್ಮೇಲೆ ಗೊತ್ತಾಯ್ತು ನಾವು ಅವಾಗ ಎಷ್ಟೊಂದು ಸ್ವಲ್ಪ ಬೇಜಾರೆಲ್ಲ ಮಾಡಿದ್ದೀವಿ. ಅದು ಇವಾಗ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಅದನ್ನ ಅಮ್ಮ ಮನ್ಸಲ್ಲಿ ಇಟ್ಕೊಳ್ಳಲ್ಲ. ನಮಗೆ ಗೊತ್ತಾಗಿದೆ ಇವಾಗ ಏನು ಅಮ್ಮ ಅಂತ. ಸೊ ಯಾವತ್ತು ತಾಯಿನೇ ಅಂತ ಇದೆಲ್ಲ ನೋಡ್ತೀರಿ, ಗೊತ್ತಾಗ್ತಾ ಇದೆ ಇವತ್ತು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಲ್ಲ ಮೇಡಮ್, ಒಂದು ಬೇರೆ ನಾವು ಎಷ್ಟೋ ಖುಷಿ ತಗೋಬೋದು, ದುಡ್ಡಿಂದೆಲ್ಲ ಈ ಖುಷಿ ನಮ್ಗೆ ಸಿಗಲ್ಲ. ಸೊ ಹ್ಯಾಪಿ. ಇದು ನಮ್ಮ ಚಿಕ್ಕ ಪಾಪು ಥರ, ಚಿಕ್ಕ ಪಾಪು ಅಲ್ಲ, ದೊಡ್ಡ ಪಾಪು ಇದು. ಮನೆ ಅದು ಇನೆಕ್ಟ್ ಮಾಡ್ತೀಯಲ್ಲ ಅದು ಹೇಳು ಮನೆ. ಒಂದೆರಡು ಟ್ಯಾಲೆಂಟ್ ಇದೆ ನನ್ನ ಮಗಳು ಹತ್ರ, ಬಟ್ ಅವ್ಳು ತೋರಿಸ್ಕೊಳಲ್ಲ. ತುಂಬ ಟ್ಯಾಲೆಂಟೆಡ್. ಇದೆಲ್ಲ ಕೇಳಿಸ್ಕೊಂಡ್ರೆ ಅದಕ್ಕೆ ಪಾಪು ಥರ ಅಂತ ಅನ್ಸುತ್ತೆ, ಆದರೆ ಪಾಪು ಅಲ್ಲ, ಇದು ದೊಡ್ಡ ಪಾಪು. ಇದು ಸಂಗೀತ ಕ್ಲಾಸ್ಗೆಲ್ಲ ಹೋಗ್ತಿದ್ದಾಳೆ ಗೈಸ್. ನೆಕ್ಸ್ಟು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಸಂಗೀತ ಎಲ್ಲ ಕಲಿತಾ ಇದ್ದಾಳೆ. ಮನೆ ಎಲ್ಲಿವರೆಗೂ ಬರ್ತಾ ಇದೆ ನಿನ್ನ ಸಂಗೀತ ಪ್ರಾಕ್ಟೀಸು? ಅದು ನೆಕ್ಸ್ಟ್ ಭೂಪಾಣಿವರೆಗೂ ಆಗಿದೆ ಅಂತಿದ್ದಾಳೆ. ಅದು ಹೇಗೆ ಕಲ್ತಿದ್ದಾಳೆ ನೋಡೋಣ ಗೈಸ್. ಒಂದ್ಸಲ ನಾನು ಆಡಿಸಿಲ್ಲ, ಅವಳು ಆಡಿಲ್ಲ. ನೋಡೋಣ ಹೇಗೆ ಆಡ್ತಾಳೆ ಅಂತ. ಎಲ್ಲ ಅರ್ಧನೇ, ಪೂರ್ತಿ ಯಾವುದು ಮಾಡಿಲ್ಲ. ಅದು ಮ್ಯಾಥ್ಸ್ದು ಅಬಕಾಸ್ ಕ್ಲಾಸ್ ಅಂತ ಹೋಗ್ತಿದ್ಲು, ಅದು ಕೂಡ ಅರ್ಧ. ಈಗ ಪ್ರಾಕ್ಟೀಸ್ ಸಂಗೀತ ಕ್ಲಾಸ್ಗೆ ಹೋಗ್ತಿದ್ದಾಳೆ. ಇದೇನು ಎಲ್ಲಿವರೆಗೂ ಫೈನಲ್ವರೆಗೂ ತೊಗೊಂಡೋಗ್ತಾಳೆ ಇಲ್ವೋ ಗೊತ್ತಿಲ್ಲ. ಸೊ ಆಗಿನ ಕಾಲದಲ್ಲಿ ನಮ್ಮ ಅಮ್ಮ ನಮಗೆ ಇಷ್ಟು ವಿದ್ಯಾಭ್ಯಾಸ ಕೊಡ್ಸೋಕ್ಕೇ ಕಷ್ಟಪಡ್ತಿದ್ರು. ಬಟ್ ಈಗ ನಮ್ಮ ಅಕ್ಕ ಎಲ್ಲ ಕಷ್ಟ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆಲ್ಲ ಸಿಗಬೇಕು ಅಂತ ಮಾಡ್ತಾ ಇದ್ದಾಳೆ. ನೋಡಬೇಕು ಯಾವ ಮಟ್ಟಕ್ಕೆ ಕಲಿತಾಳೆ ಸಂಗೀತನ ಅಂತ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.